ಎಲ್ರಿಗೂ ನಮಸ್ಕಾರ. ನಾನು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಏನು ಮಾತಾಡಬೇಕು ಅಂತ ಪ್ರಿಪೇರ್ ಮಾಡಲ್ಲ. ಆದರೆ ಇಲ್ಲಿ ಬಂದಾಗ ಈ ಹಾಡು ಕೇಳಬೇಕಾದ್ರೆ ಕೆಲವು ವಿಷಯಗಳು ಅನ್ನಿಸ್ತು ನನಗೆ ಮಾತಾಡಬೇಕು ಅಂತ. ಇಲ್ಲಿ ಬಂದಿದ್ದ ಮಾತುಗಳು ಅಂದರೆ ಈ ಹಾಡು ಅಷ್ಟರ ಮಟ್ಟಿಗೆ ನಾನು ಒಳಗಡೆ ಹೋಗಿದೆ ಅಂತ. ಮೊದಲನೇದಾಗಿ ಈ ಹಾಡು ಬಗ್ಗೆ 3 ಲೆಜೆಂಡ್ ಸೇರ್ಕೊಂಡಿದ್ದಾರೆ. ಅರ್ಜುನ್ ಅವರು, ರಾಜೇಶ್ ಅವರು, ಆಮೇಲೆ ನಾಗೇಂದ್ರ ಪ್ರಸಾದ್ ಸೇರಿ ಒಂದು ಲೆಜೆಂಡ್ ಬಗ್ಗೆ ಬರೆದಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಹೆಂಗಂದರೆ ಇದು ಬೊಂಬೆ ಸಾಂಗ್ ಇತ್ತಲ್ಲ ಅದರಷ್ಟೇ ತೂಕ ಇದೆ. ನನಗೆ ಗೊತ್ತಿರೋರಿಗೆ ತುಂಬ ವರ್ಷ ಇರುತ್ತೆ. ನಾನೊಂದು 20 ಸಲ ಕೇಳಿದ್ದೀನಿ ಇದನ್ನ, ಬೆಳಿಗ್ಗೆ ಅಂತ ಕೇಳ್ತಾನೆ ಇದ್ದೀನಿ. ನನಗೆ ಬರುವಂಥ ಮಾತು ಎಲ್ರಿಗೂ ಒಂದೇ ಪ್ರಶ್ನೆ ಇರೋದು, ಯಾಕೆ ಇಷ್ಟು ಬೇಗ ಆಯಿತು ಅಂತ. ನನ್ನಲ್ಲಿ ಬಂದಿದ್ದು ಯಾಕೆ ಇಷ್ಟು ಬೇಗ ಆಗಿದೆ, ಇನ್ನೇನು ಮಾಡಬೇಕಾಗುತ್ತೆ ಅಂತ. ಯಾಕಂದರೆ ಅವರು ಎಲ್ಲದೂ ಬೇಗಿತ್ತು ಅವರಿಗೆ. ನೀವು ಶಿವಣ್ಣ ಹತ್ರ ಹೋಗಿ ನಿಮ್ಮ ವಯಸ್ಸು ಎಷ್ಟು ಅಂತಾರೆ, ಅವ್ರಿಗೆ 60 ವರ್ಷ ಅಂತಾರೆ. ನಿಮಗೆ ಸಿನಿಮಾ ಜೀವನ ಎಷ್ಟು ಎಕ್ಸ್ಪೀರಿಯನ್ಸ್ ಅಂದರೆ 36 ವರ್ಷ ಅಂತಾರೆ. ನನ್ನ ಹತ್ರ ಬಂದು ನಿಮ್ಮ ವಯಸ್ಸು ಎಷ್ಟು ಆಗೋಣ 56 ಅಂತೀವಿ. ನೀವು ಎಷ್ಟು ವರ್ಷದಿಂದ ಸಿನಿಮಾದಲ್ಲಿ ಇದ್ದೀರಾ ಅಂದರೆ 33 ವರ್ಷ ಅಂತೀವಿ. ನೀವು ಅಪ್ಪ ಹತ್ರ ಹೋಗ್ಬಿಟ್ಟು ನಿಮ್ಮ ವಯಸ್ಸು 46 ಅಂತೀರಿ. ನೀವು ಎಷ್ಟು ವರ್ಷದಿಂದ ಸಿನಿಮಾಲಿದ್ದೀರಾ ಅಂತ ಕೇಳಿ 46 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಾರೆ ಅವರು. ಸೊ ಇದು ಇವ್ರದ್ದೆಲ್ಲ ಬೇಗ ಆಯಿತು. 3 ವರ್ಷ ಇದ್ದಾಗ ಹಾಡ್ತಾರೆ ಅವರು. ಅವತ್ತಿನ್ನೂ ಟ್ರ್ಯಾಕ್ ಇರಲಿಲ್ಲ, ಲೈವ್ ರೆಕಾರ್ಡಿಂಗ್. ಚಿಕ್ಕ ಮಗು ಅವನು ಟೇಬಲ್ ಮೇಲೆ ನಿಂತ್ಕೊಂಡು ಹಾಡಿಸಿದ್ದಾರೆ. 3 ವರ್ಷ ಇತ್ತು ಅವನಿಗೆ. ಎಲ್ಲ ಬೇಕಾಯಿತು. ಅವರು ಅಕಾಡೆಮಿಗೆ ಇದಕ್ಕೆ ಅವಾರ್ಡ್ ತೊಗೋತಾರೆ, ನ್ಯಾಷನಲ್ ಅವಾರ್ಡ್ ತೊಗೋತಾರೆ. ಅವ್ರು ಚಿಕ್ಕ ಹುಡುಗ ಒಂದು 7-8 ವರ್ಷದೊಳಗೆ ಅವಾರ್ಡ್ ತೊಗೋತಾರೆ. ಎಲ್ಲ ಬೇಕಾಯಿತು. ಬಂದರು, ಸಿನಿಮಾಗಳು ಮಾಡಿದ್ರು, ಹಿಟ್ಸ್ಗಳು ಕೊಟ್ಟರು. ಆಮೇಲೆ ಅವರು ರಿಯಾಲಿಟಿ ಶೋ ಮಾಡಿದ್ರು, ಅಲ್ಲೂ ಹಿಟ್ ಆದರು. ಯಾವ ಪರದೆ ಮೇಲೆ ಬಂದರು ಅವ್ರಾಗ ಅವ್ರು ಕಾಣಿಸ್ಕೊಂಡ್ಬಿಟ್ರು. ಆಮೇಲೆ ಕೊನೆ 3 ವರ್ಷ ಹಿಂದೆ ಅವ್ರು ಲೆಕ್ಕ ಹಾಕ್ಕೊಳ್ಳಿ ನೀವು. ಅವ್ರು ಮಾಡಿದಂಥ ಸಿನಿಮಾಗಳು, ಅವ್ರಿಗೆ ಬಂದಂಥ ಒಂದು ಒಳ್ಳೊಳ್ಳೆ ಕಥೆಗಳು, ಏನೋ ಇವೆಲ್ಲ ನೋಡಿದ್ರೆ ನಿಮ್ಗೆ ರಾಜ್ಕುಮಾರ್ ನೋಡಿದ್ರೆ ಅನ್ಸಲ್ವಾ, ಯಾಕೆ ಈ ಥರ ಪಾತ್ರ ಇಷ್ಟು ಬೇಗ ಬಂತು. ನಮ್ಮ ತಂದೆಗೆ ಕೊನೆ ಕಾಲದಲ್ಲಿ ಬರೋ ಪಾತ್ರಗಳೆಲ್ಲ ಅವ್ರಿಗೆ ಮೊದಲೇ ಬಂದ್ಬಿಡ್ತು. ಸೊ ಎಲ್ಲ ಪ್ಲ್ಯಾನ್ ಆಗಿದೆ ಅವ್ರು. ನಿಂದು ಇಷ್ಟೇ ಜೀವನ, ನೀನು ಮುಗಿಸ್ಕೊಂಡು ಬೇಗ ಬರಬೇಕು ಅಂತ ಎಲ್ಲದೂ ಬೇಗ ಕೊಟ್ಬಿಟ್ರು. ಇವತ್ತು ನಾವು ಇಲ್ಲಿ ಬರೋಕ್ಕೆ ಮುಂಚೆ ಒಂದು ಗಿಡ ನೆಟ್ಬಿಟ್ಟು ಬಂದ್ವಿ. ಅದಕ್ಕೆ ಅವನೇ ಸ್ಫೂರ್ತಿ. ಯಾಕೆ ಅಂದರೆ ಅವನ 3 ತಿಂಗಳ ಹಿಂದೆ, ಅವ್ರು ಹೋಗೋಕ್ಕೂ 3 ತಿಂಗಳ ಹಿಂದೆ ಗಂಧದ ಗುಡಿ ಅಂತ ಒಂದು ಸಿನಿಮಾ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ಕಾಡಲ್ಲಿ ಹೋಗಿ ವಾಸ ಮಾಡ್ತಾರೆ 3 ತಿಂಗಳು. ನಮ್ಮ ಅಪ್ಪಾಜಿನೇ 3 ತಿಂಗಳು ಕಾಡಲ್ಲಿದ್ದರು ಅವ್ರು ಹೋಗೋಕ್ಕೂ ಮುಂಚೆ. ನೋಡಿ ಹೇಗೆ ಕೂಡು ಬಂದಿದೆ ನೋಡಿ. ಅಲ್ಲೋಗಿ ಪ್ರಾಣಿಗಳ ಜೊತೆ, ಟ್ರೈಬಲ್ಸ್ಗಳ ಜೊತೆ ಬದುಕ್ತಾರೆ. 3 ತಿಂಗಳು ಶೂಟ್ ಮಾಡ್ತಾರೆ. ಆ 3 ತಿಂಗಳು ಅವರು ಅದನ್ನು ಮಾಡದೆ ಅವ್ರು ಬೇರೆ ಯಾವ್ದಾದ್ರು ಸಿನಿಮಾ ಒಪ್ಕೊಂಡಿದ್ದಾರೆ. ನಿಮಗೆ ಗೊತ್ತು ಅವ್ರ ಸಂಭಾವನೆ ಏನು, ಅವ್ರು ಏನು ಸಂಪಾದನೆ ಮಾಡ್ತಿದ್ರು. ಏನೂ ಬೇಡ, ಮನೇಲಿ ಇರ್ತಿದ್ರು ಹೆಂಡತಿ ಮಕ್ಕಳ ಜೊತೆ. ಇವತ್ತು ಆ ಟೈಮ್ ಸಿಗುತ್ತೆ ನೋಡಿ. 3 ತಿಂಗಳು ಅಲ್ಲಿ ಕಳ್ಕೊಂಡ್ಬಂದಿದ್ರು ಅವ್ನು. ಈ ಸಿನಿಮಾಗಳು ಅವನಿಗೆ ಇಲ್ಲಿ ಕಾಡಲ್ಲಿ ಹೋಗ್ಬೇಕು, ಇಲ್ಲಿ ಬೇರೆ ಏನೋ ಸಂದೇಶ ಕೊಡಬೇಕು ಅಂತ ಇವನು ಯಾಕೆ ಬಂತು ಈ ವಯಸ್ಸಲ್ಲಿ. ಇದೆಲ್ಲ ನಾವು ಯಾತ್ರೆ ಮಾಡೋ ವಯಸ್ಸಲ್ಲಿ ಬರೋದು, ನಮಗೆ ವಯಸ್ಸಾದಾಗ ಬರೋಂಥ ಮಾತು. ಇವ್ನು ಯಾಕೆ ಬಂದ ಏನೋ ಹೇಳಬೇಕು ಅಂತಿದ್ದೆ, ನಮಗೆ ಹೇಳಲಿಲ್ಲ. ಈ ಸಾಂಗಲ್ಲಿ ತುಂಬ ಲಿರಿಕ್ಸ್ಗಳು ನನಗೆ ಇದು ಮಾಡುತ್ತೆ. ಯಾರಿಗೂ ಕೇಳಲಿಲ್ಲ, ಯಾರಿಗೂ ಸನ್ನೆ ಮಾಡಲ್ಲ. ಪಕ್ಕದಲ್ಲಿದ್ದಾಗ ನನಗೇ ಮಾಡಲಿಲ್ಲ ಅವನು. ತುಂಬ ಪಕ್ಕದಲ್ಲಿದ್ದ ಅವನು, ಎದೆ ಬಡಿತಾ ಕೇಳೋಂಥ ಪಕ್ಕದಲ್ಲಿದ್ದೀನಿ ನಾನು. ನನಗೇ ಮಾಡಲಿಲ್ಲ ಅವನು. ಹೇಳಲಿಲ್ಲ, ಕೇಳಲಿಲ್ಲ, ಏನು ಎಲ್ಲ ಹೇಳ್ತಿದ್ದೆ ನನಗೆ. ಆಗೋಣ ಈ ಕಥೆ ಹೇಗೆ ಮಾಡಿದ್ರೆ, ಆಗೋಣ ಇದು ಸರಿ ಇದೆಯಾ, ಯಾರು ಮ್ಯೂಸಿಕ್ ಮಾಡಬೇಕು, ಯಾರು ಆ್ಯಕ್ಟ್ ಮಾಡಬೇಕು, ಎಲ್ಲ ಕೇಳ್ತಿದ್ದ ಅವನು. ಕೊನೆಗೆ ಕೋಟ್ಯಾಧಿಪ ಅಂದರೆ ನನ್ನ ಜೀವನದಲ್ಲಿ ಒಂದು 15 ವರ್ಷ ಚೆನ್ನಾಗಿ ಕಳೆದೆ ಅವನ ಜೊತೆ ನಾನು. ರಾಘಣ್ಣ 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 ಅಂದ್ಕೊಂಡು ಎಲ್ಲರೂ ರಾಘಣ್ಣ ಅಂತ ಕರೀತಾರೆ. ಆ ಬಾಯಲ್ಲಿ ಇನ್ನೊಂದ್ಸಲ ರಾಘಣ್ಣ ನಾವು ಕೇಳೋಕ್ಕಾಗಲ್ಲ. ಬಟ್ ಆದರೆ ತುಂಬ ವಿಷಯಗಳು ಏನೋ ನಮ್ಮ ಅಣ್ತಿರಿದ್ದಾರೆ, ಮುಂದಕ್ಕೆ ತೊಗೊಂಡು ಹೋಗ್ತಾರೆ ನನ್ನ ಆಸೆಗಳನ್ನ ಅಂತ ಅಂದ್ಕೊಂಡಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಬರ್ತಾ ನಮ್ಮ ತಮ್ಮನಾಗಿ ಬಂದ, ಹೋಗ್ತಾ ನಮ್ಮ ಅಪ್ಪನಾಗಿ ಹೊರಟೋದ ಅಂತ. ನಮ್ಮ ತಂದೆ ಗುಣಗಳು ಹಾಗೆ ಇತ್ತಿಲ್ಲ. ನಮ್ಮ ತಂದೆ ಇನ್ನೊಂದು ದಿವಸ ಬದುಕಬೇಕಾಗಿತ್ತು ಅನಿಸುತ್ತೆ. ಇವನಲ್ಲಿ ಬದುಕ್ಬಿಟ್ಟು ಹೋದ್ರು ಅಂತ ನನಗೆ ತುಂಬ ಕಡೆ ನನಗೆ ಅನ್ನಿಸ್ತಾ ಇದೆ. ಅವ್ನು ಮಾಡಿದ ಸಿನಿಮಾಗಳು ನೋಡಿ. ಈ ವಯಸ್ಸಲ್ಲಿ ನಿಮಗೆ ಯಾರಿಗೂ ಹೇಳಿದೆ ಸೇವೆ ಮಾಡಬೇಕು ಅನ್ನೋದು, ಅದು ಯಾಕೆ ಬರಬೇಕು, ಅದೇನು ವೈರಾಗ್ಯ ಅಂತ ನಾನು ಈ ವಯಸ್ಸಲ್ಲಿ ಬರುತ್ತಾ ಹೇಳಿ. ಅದೇ ವಯಸ್ಸಲ್ಲಿ ನಾನು ಬಂದೆ, ನನಗೆ ಬರಲಿಲ್ಲ ಅದು. ನಮ್ಮ ಅಣ್ಣನಿಗೆ ಬರಲಿಲ್ಲ, ಅವನಿಗೆ ಬಂತು. ಯಾಕೆ ಬಂತು ಈ ವಯಸ್ಸು ಅಂದರೆ ನಂದು ಅವನಿಗೆ ಗೊತ್ತಾಗ್ಬಿಟ್ಟಿತ್ತು, ಒಂದು ಸೂಚನೆ ಇತ್ತು ಅವನಿಗೆ ಅಂತ. ಓಹೋ ಇಷ್ಟೆಲ್ಲ ನಾನು ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ನಾನು ಅಂತ ಬಂದ್ಬಿಡ್ತಾ ಅಂತ. ಅದು ಬೆಳವಣಿಗೆ ಏನಂತ ಇವಾಗ ಅವ್ರು ಆ್ಯಕ್ಚುಲಿ ಇವಾಗ ಜಾಸ್ತಿ ಬದುಕ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಯಾರೋ ಒಬ್ಬರು ನಡ್ಕೊಂಬರ್ತಾರೆ, ತುಮಕೂರು ದಾಟಾಯ್ತು, ಯಾದಗಿರಿಯಿಂದ ಒಬ್ಬ ಅಂಗವಿಕರಿಗೆ ನಡ್ಕೊಂಬರ್ತಾ ಇದ್ದಾರೆ. ದಿನ ಫೋನ್ ಮಾಡ್ತೀನಿ ನಾನು, ಯಾಕಪ್ಪ ಮಾಡ್ತೀಯ ಅಂತ ಕೇಳಿದರೆ, ಸರ್ ನನಗೆ ಮೈಂಡ್ ಬ್ಲಾಕ್ ಆಗಿದೆ ಸರ್, ಏನೋ ಯಾರಿದ್ದಾರೆ ಜೊತೆಗೆ ಯಾವುದೋ ಅರ್ಥ ಆಗ್ತಿಲ್ಲ ನನಗೆ, ಎಲ್ಲೋದ್ರೂ ಅವರೇ ಕಾಣ್ತಿದ್ದಾರೆ. ಸರಿ ಸುಮ್ಮನೆ ನಡ್ಕೊಂಡು ಹೋಗ್ಬೋಣ, ನನಗೆ ಹುಚ್ಚಾತ್ ಬಿಡ್ತೀನಿ, ಮತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ತೇನೆ ಅವ್ರಿಗೆ. ಅಂದೆ ಬೇಡ ಸರ್, ನೀವು ಬೇಡ ಅನ್ಬೇಡಿ ಸರ್, ನಾನು ಹೊರಟಾಯ್ತು, ತುಮಕೂರು ಬಂದಾಯಿತು, ನಂದು 70 ಕಿಲೋಮೀಟ್ರ್ ಇದನ್ನು ಬಂದುಬಿಡ್ತೀನಿ ಅಂತ. ಈ ಥರ ಅವ್ರಿಗೆ
ಒಬ್ರು ಅದು ಮಾಡ್ತಾರೆ, ಒಂದು ಹೆಂಗಸು ನಡ್ಕೊಂಬರ್ತಾರೆ, ಒಬ್ಬ ಸೈಕಲ್ ಹಿಮಾಲಯದಿಂದ ಬರ್ತಾರೆ. ಇವರಿಗೆಲ್ಲ ಅಪ್ಪು ಯಾರು? ಅವ್ರು ಅಪ್ಪನ ನೋಡೇ ಇರಲಿಲ್ಲ ಅವರು ಕೆಲವರು. ನೋಡಿ ನಾವು ಮಾಡೋ ಕೆಲಸ ಒಬ್ಬರನ್ನ ಹೇಗೆ ಮುಟ್ಟುಬಿಡುತ್ತೆ ನೋಡಿ. ಮನುಷ್ಯ ಮುಟ್ಲಿಲ್ಲ ಅಂದರು. ನಾವಂತೀವಿ ಸಿನಿಮಾ ಮಾಡಿದ್ರು, ಅಪ್ಪು ಮಾಡಿದ್ರು, ಅಭಿ ಮಾಡಿದ್ರು ಅಂತ. ಅವೆಲ್ಲ ಯಾರೂ ಮಾತಾಡ್ತಿಲ್ಲ ರೀ, ಯಾರೂ ಮಾತಾಡ್ತಿಲ್ಲ ಅದ್ರ ಬಗ್ಗೆ. ಜಾಕಿ ಬಗ್ಗೆ ಆಗಲಿ, ರಾಜ್ಕುಮಾರ್ ಅವರು ಸಿನಿಮಾನ ಸೈಡ್ ಹೋಗ್ಬಿಡ್ತೀಗ. ಅವ್ನು ಮಾಡಿದ ಕೊನೆಗಾಲದಲ್ಲಿ ಮಾಡೋ ಸೇವೆಗಳಿದೆಯಲ್ಲ ಅದು ಉಳ್ಕೊಂಡ್ಬಿಡ್ತು, ಜನಗಳ ಒಳಗಡೆ ಹೋಗ್ಬಿಡ್ತು. ಇಂಥವ್ರ ಜೊತೆ ನಾವಿದ್ವಾ, ಇವ್ನು ಇಲ್ವ ನಮ್ಮ ಜೊತೆ, ಇನ್ನು ಯಾರಯ್ಯ ಬರ್ತಾನೆ ಅಂತ ಎಲ್ಲರಿಗೂ ಕಾಡ್ತಾ ಇದ್ದೆ. ನನ್ನೂ ಹಾಗೆ ಕಾಡ್ತಾ ಇದ್ದೆ. ನಾನು ಗಿಡ ನೆಟ್ಟ ಕಾರಣ ಇಷ್ಟೇ. ಅಭಿಮಾನಿಗಳಿದ್ದಾರೆ, ಈಗ ಅಭಿಮಾನಿಗಳೆಲ್ಲ ಭಕ್ತರಾಗ್ತಾ ಇದ್ದಾರೆ ಅವ್ರಿಗೆ. ಅಲ್ಲಿ ಬಂದು ದಿನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ, ವಿಭೂತಿ ಗಟ್ಟಿ ಇಟ್ಬಿಟ್ಟು ಹೋಗಿದ್ದಾರೆ, ಯಾರು ವಿಭೂತಿ ಹಾಕೋತಾರೆ. ಮಕ್ಕಳನ್ನ ಕೊಟ್ಬಿಟ್ಟು ಅದಕ್ಕೆ ಮುಟ್ಬಿಟ್ಟು ಕೊಡ್ಸಪ್ಪ ಅಂತ ಕೇಳ್ತಾರೆ ಮಕ್ಕಳನ್ನ ಕೊಟ್ಟು. ಯಾಕಮ್ಮ ಅಂದರೆ, ಇಲ್ಲ ನನ್ನ ಮಕ್ಕಳಿಗೆ ಅವನಿಗೆ ಒಂದು ಚೂರು ಬುದ್ಧಿ ಬರಲಿ ಅಂತ ಮಾಡ್ತಾರೆ, ದೇವ್ರಿಗೆ ಮುಟ್ಸ್ಕೊಟ್ಬೇಡ ಈ ಥರ ಮಾಡ್ತಾ ಇದ್ದಾರೆ. ಸೊ ಇಂಥ ಅಭಿಮಾನಿಗಳನ್ನ ಇಟ್ಕೊಂಡು ನಾವು ಹೇಗೆ ಮುಂದಕ್ಕೆ ಹೋಗ್ಬೇಕು ಅಂತ ನನಗೆ ಯೋಚನೆ ಬಂದಿದ್ದು. ಇನ್ನೂ ಅವ್ರನ್ನ ಇಟ್ಕೊಂಡು ನಾವು ನಮ್ಮ ಸಿನಿಮಾ ನೋಡಿ, ನನ್ನ ಮಗನ ಸಿನಿಮಾ ನೋಡಿ, ನನ್ನ ಮಕ್ಕಳನ್ನ ಬೆಳಿ ಇಷ್ಟೇ ಕೇಳ್ಕೊಂಡಿದ್ರೆ ಆಗತ್ತಾ? ಸ್ವಾರ್ಥ ಆಗಲ್ವಾ ಅದು? ಅಲ್ಲ, ಬೇರೇನೋ ಹೇಳಿದ್ದಾರೆ. ಅದಕ್ಕೆ ನಾನು ನೋಡಪ್ಪ ಅಪ್ಪು ಹೆಸರಲ್ಲಿ ಈಗ ಮಾರ್ಚ್ 17 ಅಪ್ಪು ಅವ್ರು ಹುಟ್ಟಿದಾಗ ಬರ್ತಿದೆ, ಮೊದಲನೇ ಆ್ಯನಿವರ್ಸರಿ ಬರ್ತಿದೆ. ಅಪ್ಪಗೆ ನೀವು ವಿಶ್ ಮಾಡಬೇಕಂತ ಒಂದು ಹೂ ಹಾಕಿದ್ರು, ಒಂದು ಗಿಡ ಎಲ್ಲಾದರೂ ನಡೀರಿ, ಅದು ಮರವಾಗಿ ಬೆಳೀಲಿ. ಅಲ್ಲಿ ನೀವು ಅಪ್ಪು ಕಾಣ್ಬೇಕು, ಯಾಕಂದ್ರೆ ಗಂಧದ ಗುಡಿ ಮಾಡ್ಬಿಟ್ಟು ಹೋಗಿದೆ ನಾನು. ಮರದಲ್ಲಿ ಆತ್ಮಗಳು ವಾಸ ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ಗಿಡ ಹಾಕಿದ್ರೆ ಅಲ್ಲಿ ಅವನಿಗೆ ಸೇರುತ್ತೆ ಅಂತ ನನಗೊಂದು ಕಲ್ಪನೆ. ಅವ್ನು ಹುಟ್ಟಿದೊಳಗೆ 1 ಲಕ್ಷ ಗಿಡ ಎಲ್ಲ ನಮ್ಮ ರಾಜ್ಯದಲ್ಲಿ ಹಾಕಬೇಕು ಅಂತ ಒಂದು ಆಸೆ ಇದೆ. ಅದು ಪ್ರಾರಂಭ ಮಾಡೋದು ನಾವು ಎಲ್ಲೋದ್ರೂ ಅದೇ ಮಾಡ್ತಾ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಅದು ಮಾಡ್ತಾ ಇದ್ದೀನಿ. ಇನ್ನೊಂದು ಒಳ್ಳೆ ಬುದ್ಧಿ ಬಿಟ್ಟು ಹೋಗಿದೆ ನಮಗೆ. ನಾನು ಇರೋವರೆಗೂ ಯಾವುದೇ ವೇದಿಕೆಗೆ ಬಂದು ಏನು ಈಸ್ಕೋಬಾರ್ದು ಅಂದ್ಕೊಂಡೆ. ಇನ್ನು ನಾವು ಕೊಡ್ತಾ ಹೋಗಬೇಕು, ಏನು ಈಸ್ಕೋಬಾರ್ದು ಅಂಥದ್ದೊಂದು ಬಿಟ್ಟು ಹೋಗಿದ್ದೇನೆ. ನಮಗೆಲ್ಲ ಬುದ್ಧಿ ಕಲಿಸ್ಬಿಟ್ಟು ಹೋಗಿದ್ದೇನೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನನ್ನ ಜೊತೆ ಸೇರಿಕೊಳ್ಳಿ. ಅಭಿಮಾನಿಗಳನ್ನ ಇಟ್ಕೊಂಡು ನಾವು ಇನ್ನೂ ಸಿನಿಮಾ ನೋಡೋಕೆ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ ಒಳ್ಳೇದಾಗಲ್ಲ ನಮಗೆ. ಈ ಥರ ಬಳಸ್ಕೋಬೇಕು ನಾವು. ಯೋಚನೆ ಮಾಡಿ, 20 ವರ್ಷ ಬಿಟ್ಬಿಟ್ಟು ಆ 1 ಲಕ್ಷ ಮರಗಳಾದರೆ ಹೇಗಿರುತ್ತೆ ನಮ್ಮ ರಾಜ್ಯ? ಇದನ್ನು ಹೇಳಕ್ಕೆ ಬಂದಿದ್ದ ಇವನು ಅಂತ ನಾವು ಹುಡುಕ್ತಾ ಹೋಗ್ಬೇಕೀಗ. ಹಿಂಗೆ ಹುಡ್ಕೊಂಡು ನನ್ನ ಜೀವನ ಕಳೀತಾ ಇದ್ದೀನಿ ನಾನು. ನಮಗೆಲ್ಲ ಮೈಂಡ್ ಬ್ಲಾಕ್ ಆಗಿದೆ ಎಲ್ರಿಗೂ. ಮನೇಲಿ ನಿಮಗೆ ಎಷ್ಟಾಗಿದೆ, ನಮಗೂ ಹಂಗೆ ಆಗಿದೆ ನೋಡಿ. ಪಕ್ಕದಲ್ಲಿ ಅವ್ರ ಹೆಂಡತಿ ಮಕ್ಕಳು ನನ್ನ ಜೊತೆ ಇದ್ದಾರೆ, ಮೈಂಡ್ ಎಲ್ಲರಿಗೂ ಬ್ಲಾಕ್ ಆಗಿದೆ. ಏನು ಗೊತ್ತಾಗ್ತಿದೆ ನನಗೆ, ನನ್ನ ಹೆಂಡತಿ ಮಕ್ಕಳೆಲ್ಲ ಮರ್ತೋಗಿದೆ ನನಗೀಗ. ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಅವನೇ ಜ್ಞಾಪಕಕ್ಕೆ ಬರ್ತಾನೆ. ಅದು ಇಂಥ ಹಾಡುಗಳು ಕೇಳ್ಬಿಟ್ರಂತೂ 1 ವಾರ ಆಗುತ್ತೆ ಹೊರಗಡೆ ಬರೋಕ್ಕೆ, ಅಷ್ಟು ಡೀಪಾಗಿ ಹೊರಟೋಗ್ತೀವಿ. ಯಾಕಂದ್ರೆ ಅವ್ನ ಜೊತೆ ಅಷ್ಟು ದಿನ ಕಳೆದಿದ್ದೀನಿ ನಾನು. ನಮ್ಮ ತಂದೆ ತಾಯಿ ನನಗೆ ಯಾಕೆ ಇಷ್ಟು ಕಾಡ್ತಾ ಇದೆ ಅಂದರೆ, ನಮ್ಮದು ಒಂದೇ ಮನೆ ಇತ್ತು, ದೊಡ್ಡ ಮನೆ ಇತ್ತು ನಮ್ಮ ತಂದೆ ಇದ್ದಾಗ. ಅದನ್ನು ಈಗ 2 ಮನೆ ಮಾಡಿದ್ದೀವಿ. ನಮ್ಮ ತಾಯಿ ಮಾಡಿಕೊಟ್ಟಿದ್ದಾರೆ. ಈಗಲೇ 2 ಮನೆ ಮಾಡ್ಬಿಡ್ತೀನಿ ಬರ ಇದ್ದಂಗೆ. ನಾನು ಹೋದ್ಮೇಲೆ ನೀವು ಮಾಡ್ಕೊಂಡ್ರೆ ಬೇರೆ ಬೇರೆ ಆಗ್ಬಿಟ್ರು ಅಂತ ಹೇಳ್ತಾ ಬಿಟ್ಟು ಅವ್ರು ನಮ್ಮ ಮನೆಗೆ ಕೊಟ್ಬಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಹೋದರು. ಅಲ್ಲೇ ಒಂದಿನ ನಾನು ಕರೆದು ಹೇಳ್ತಾರೆ, ಅಪ್ಪ ನೀನು ಎಡಗಡೆ ನೀನು ಹೆಗಲಿಗೆ ನನ್ನ ಮಗುನ ಹಾಕಿದ್ದೀನಪ್ಪ, ನಿನ್ನ ತಮ್ಮನ ನಾವು ನೋಡ್ಕೊ, ಅವ್ನು ಚೆನ್ನಾಗಿ ನೋಡ್ಕೊಳಪ್ಪ ಅಂತ. ಅಲ್ಲಿಂದ ನಮ್ಮದು ಅಪ್ಪು ಪಿಕ್ಚರ್ ಶುರು ಆಯ್ತು ನಮಗೆ. ನೋಡಿ ನನಗೆ ಕೊನೆಗೆ ಏನು ಅನ್ಸ್ಬಿಡ್ತು ಅಂದರೆ, ಒಂದು ದಿವಸ ನಮಗೆ ನನ್ನ ಕೈಲಿ ಆಗಲಿಲ್ಲಮ್ಮ, ನೀವೇ ನೋಡ್ಕೊಳ್ತಾ ಅವ್ರ ಜೊತೆ ಮುಗಿಸ್ಬಿಟ್ಟು ಬಂದ್ಬಿಟ್ಟೆ ನೋಡಿ ನಾನು. ಇದು ನನ್ನನ್ನು ತುಂಬ ಕಾಡ್ತಾ ಇದೆ. ಇದನ್ನು ಹೇಗೆ ತೀರಿಸ್ಕೋಬೇಕು ಅಂದರೆ, ಈ ಥರ ಪ್ರಪಂಚ ಯಾರೇ ಅಭಿಮಾನಿಗಳು ಇಷ್ಟೊಂದು ಗಿಡಗಳು ಈ ಕಾಲದಲ್ಲಿ ಹಾಕ್ತಾ ಇದ್ದಾರೆ ಅಂತ ಬಂದು ನನಗೆ ತೋರಿಸಿದ್ದ ಅವನು. ಕಾಡಿಂದ ಎಲ್ಲ ಬಂದು ಒಂದು ಗಂಧದ ಗುಡಿ ಒಂದು ಟೀಸರ್ ತೋರಿಸ್ದು, ಹೇಗಿದೆ ರಾಘಣ್ಣ ಅಂತ. ಚೆನ್ನಾಗಿ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನು ಕೊಡ್ಬೋದು ರಾಘಣ್ಣ ಅಂತ ಕೇಳಿದ್ರು. ನಮ್ಮ ತಂದೆ ಗಂಧದ ಗುಡಿ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಎಲ್ಲ ಜೀವಿಗಳು ಬಂದು, ಕ್ರಿಮಿಗಳು ಜೀವಿಗಳು ಬಂದು ಕೇಳ್ತಂತೆ ಮನುಷ್ಯನ, ಅಲ್ಲಪ್ಪ ಈ ಭೂಮಿ ನಿಮಗೋಸ್ಕರ ಕಂಡುಹಿಡಿದಿರೋದಲ್ಲ, ನಮ್ಮೆಲ್ಲರಿಗೂ ಸೇರಿ ಕಂಡುಹಿಡಿದು, ನಿನಗೇನು ಹಕ್ಕಿದೆ ಇದನ್ನು ನಾಶ ಮಾಡೋಕ್ಕೆ ಅಂತ ಆ ಜೀವಿಗಳು ಬಂದು ಕೇಳಿದ್ರೆ ನೀವೇನು ಮಾತಾಡ್ತೀರಾ ಅಂತ ಹೇಳ್ತದಂತೆ ಅವೆಲ್ಲ. ಅದಕ್ಕಾಗ ಹೊರಟಿದೆ ಅಂತ ಅನ್ಸುತ್ತಪ್ಪ ಈ ಸಿನಿಮಾ ನೋಡಿ. ನಾನು ಈ ಥರ ಬೇಕಾಗಿತ್ತು ನನಗೆ. ಈ ಒಂದು ಸಿನಿಮಾ ಈ ಥರ ಒಂದು ಹೇಳಬೇಕು ಅಂತ ಬಂದಿದೆ. ಇನ್ನೇನು ಇದರಿಂದ ಒಂದು ಫೀಚರ್ ಫಿಲಿಮು ಇಲ್ಲ ರಿಲೀಸ್ ಮಾಡಿ ಸಂಪಾದನೆ ಮಾಡಬೇಕನ್ನೋದು ಇರಲಿಲ್ಲ ಅವನಿಗೆ. ಈ ಥರ ಒಂದು ಸಿನಿಮಾ ಮಾಡಿ ಹೋಗಿದ್ದೇನೆ. ಏನೋ ಹೇಳಬೇಕು ಅಂತ ಬಂದಿದ್ದೋ ಏನೋ ಅಂತ ಅನಿಸುತ್ತೆ. ನೀನು ಹೇಳಾಯಿತು, ನೀವು ಬಂದ್ಬಿಡು ಅಂತ ಅದು ಅವ್ರು ಮುಗಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ಬಟ್ ಹೇಗೆ ಕರ್ಕೊಂಡಿದ್ದಾರೆ ಅಂದರೆ, ಇನ್ನೂ ಎಷ್ಟೇ ಸಾವಿರಾರು ವರ್ಷ ಆದರೂ ಆ ನೆನಪುಗಳು, ಈ ಹಾಡುಗಳು ನೋಡಿ ಇನ್ನೂ ತೇಲ್ತಾನೇ ಇರುತ್ತೆ, ಅದು ಹೋಗಲ್ಲ ಅಂತ. ಆ ಥರ ಒಂದು ಬದುಕ್ಬಿಟ್ಟು ಹೊರಟೋದ ನನಗೆ. ಹೊರಟೋದ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಅವ್ನಿಗಿನ್ನ ನೋವು ನಮ್ಗೆ ಆಗ್ತದೆ. ಅವ್ನು ಕರೆಕ್ಟಾಗಿ ಹೋಗಿ ಸೇರ್ಕೊಂಡ. ಹೃದಯ ಆದಿ ತಪ್ಪಿದೆ ಅಂತ ಹೇಳಿದವರು, ಅವ್ನು ತಪ್ಪಿಲ್ಲ, ಅವ್ನ ಹೃದಯ ಪ್ರಿಯ ನಮ್ಮ ಅಪ್ಪ ಅಮ್ಮ ಅವ್ರು ಸೇರ್ಕೊಂಡ್ಬಿಡುತ್ತೆ. ಆ ಆದಿ ತಪ್ಪಿರೋದು ನಮ್ಮದು. ನಮ್ಗೆ ಎಲ್ಲಿ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು ಅಂತ ಏನೂ ಗೊತ್ತಾಗ್ತದೆ. ಅರ್ಜುನ್ ಜನ ನನಗೆ ಈ ಸಾಂಗ್ ತುಂಬ ಹತ್ತಿರವಾಗಿದೆ. ನೀವು ಹಾಡಿದ್ದು ತುಂಬ ಹತ್ತಿರವಾಗಿದೆ. ಅಂದರೆ ಇದು ಯಾರು ನೀವು ಒಂದು ಪ್ರೊಫೆಷನ್ ಥರ ಹಾಡಿಲ್ಲ, ಇದು ಮನಸ್ಸಿಂದ ಬಂದ್ಬಿಟ್ಟಿದೆ ಎಲ್ರಿಗೂ. ಆ ಥರ ಎಲ್ಲರ ಮನಸ್ಸು ಗೆದ್ದುಬಿಟ್ಟಿದ್ದಾರೆ. ಕೇಳೋರ್ಗೂ ಅಷ್ಟೇ ಖುಷಿ ಆಗುತ್ತೆ ನೋಡಿ.
ಈ ಹಾಡಿಗೆ ಒಂದು ಹೆಂಗೆ ಕ್ರಿಯೇಟ್ ಆಗುತ್ತೆ ನೋಡಿ, ಒಂದು ಒಳ್ಳೆ ವಿಜುವಲ್ಸು ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯ್ತು ನನಗೆ. ಇಲ್ಲಿ ನಾವು ಅವನ್ನ ನಿಜವಾಗ್ಲೂ ಬದುಕಿ ತೋರಿಸಿದ್ದಾರೆ ಈ ಸಾಂಗಲ್ಲಿ. ನೀವು ಎಲ್ಲೋ ಒಂದು ಕಡೆ ಹೇಳ್ದಂಗೆ ಅವ್ರನ್ನ ಇನ್ನೂ ಮಲ್ಕಂಡೇ ಇದ್ದಾನೆ. ಒಂದು ಪ್ರೋಗ್ರಾಮಲ್ಲಿ ಯಾರೋ ಹೇಳಿದರು ಅವ್ರನ್ನ ಊತಿಲ್ಲ ಬಿದ್ದಿದ್ದೀವಿ ಅಂತ. ಅದು ತುಂಬ ಸತ್ಯವಾದ ಮಾತು. ಎಷ್ಟು ಜನ ಪುನೀತ್ ಬದುಕ್ತಾ ಇದ್ದಾರೆ ನೋಡಿ, ಮುಖದಲ್ಲಲ್ಲ ಗುಡ್ಗಳಲ್ಲಿ ಬರ್ತಾ ಇದ್ದಾರೆ. ಈಗ 5 ರೂಪಾಯಿ ಕೊಡೋ ಕಡೆ 10 ರೂಪಾಯಿ ಕೊಡ್ತಾ ಇದ್ದಾರೆ ಎಲ್ಲರೂ. ಅವ್ರಿಗೆ ಏನೋ ಒಂದು ಬದಲಾವಣೆ ನನ್ನಲ್ಲಿ ಬಂದಿದೆ. ಬದಲಾವಣೆ ಹೋದ್ರೆ ಇನ್ಮೇಲೆ ಗಿಡ ಹಾಕಬೇಕು, ಒಂದು ಫಂಕ್ಷನ್ಗೆ ಬಂದು ಒಂದು 5 ಗಿಡ ಹಾಕ್ಬಿಟ್ಟು ನಾನು ಹೋಗ್ಬೇಕು. ಯಾರಾದರೂ ನನ್ನ ಮುಹೂರ್ತಕ್ಕೆ ಕರೆದ್ರೆ ಪಾಪ ನಾನು ಬರ್ತೀನಿ, ಒಂದು 10 ಗಿಡ ಹಾಕು ನಾನು ಬರ್ತೀನಿ, ಈ ಥರ ಹೇಳಬೇಕು ಅಂತ ಅನಿಸ್ಬಿಟ್ಟಿದೆ. ಈ ಥರ ಒಂದು ಬದಲಾವಣೆ ನನ್ನನ್ನು ತಂದಿದ್ದೇನೆ. ಇನ್ನು ಅಪ್ಪು ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂದು ಕಾರ್ಯಕ್ರಮ ಸಾಧಲ್ಲ. ಬಟ್ ಇವತ್ತು ಈ ಹಾಡು ತಂದು ನನ್ನನ್ನು ಅವ್ರ ಜೊತೆ ಬದುಕಂಗೆ ಮಾಡಿಬಿಟ್ರು. ನಾನು ಅಪ್ಪು ಅವ್ರಿಗೆ ನನಗೂ ಅವ್ನಿಗೆ 10 ವರ್ಷ ವ್ಯತ್ಯಾಸ ಇದೆ. ಅವ್ರನ್ನ ಶೂಟಿಂಗ್ ಕರ್ಕೊಂಡು ನಾನು ಹೋಗ್ತಿದ್ದೆ. ನಮ್ಮ ತಾಯಿ ನಮ್ಮ ತಂದೆ ಜೊತೆ ಹೊರಟೋಗೋರು. ಚಿಕ್ಕ ಮಗುನ ಅವನು ಸ್ನಾನ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಅವನು ಅಷ್ಟು ಬಾಂಧವ್ಯ ನನಗೂ ಅವನು. ಕೊನೆಗೆ ಅವನು ಸಿನಿಮಾ ಬಂದ ಮೇಲೂ ಜೊತೆಗೇ ಇದ್ದೆ ನಾನು. ಕೊನೆ ಸಿನಿಮಾ ನನ್ನ ಕತೆ ಕೇಳಿಸಿದ್ದ ಅವನು ಜೇಮ್ಸು ಕೇಳಿಸ್ಬಿಟ್ಟು ಹೋದ. ಆ ಥರ ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ. ಆ್ಯಕ್ಚುಲಿ ನನ್ನಿಂದ ಏನೂ ಅಲ್ಲ ಅದು, ಅವನಿಗೊಂದು ನಂಬಿಕೆ. ನಮ್ಮಣ್ಣ ಮಾಡ್ತಾನೆ, ನಮ್ಮಣ್ಣ ಇದ್ದಾನೆ, ನನಗೊಂದು ಕೆಲಸ ಕೊಟ್ಬಿಟ್ಟು ಇವಾಗ ಒಂದು ಕೆಲಸ ಕೊಟ್ಬಿಟ್ಟು ಹೋಗಿದ್ದಾನೆ. ಇನ್ನು ಮುಂದೆ ನೀನು ಹಿಂಗೆ ಬದುಕು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ನಿಮ್ಮ ಸಹಾಯ ಬೇಕು ನನಗೆ. ನಾವು ಮುಂದಕ್ಕೆ ಹೇಗೆ ಹೋಗಬೇಕು, ಈ ಒಂದು ಅಭಿಮಾನಿಗಳನ್ನ ಇಟ್ಕೊಂಡು ನಾವು ಮುಂದಕ್ಕೆ ಏನು ಮಾಡಬೇಕು ನಮ್ಮ ರಾಜ್ಯಕ್ಕೆ, ನೀವೆಲ್ಲ ನಮ್ಗೆ ಮಾರ್ಗದರ್ಶನ ಮಾಡಿ ಅಂತ ಕೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ತುಂಬ ಖುಷಿ ಕೊಟ್ಟಿದ್ದಕ್ಕೆ, ಅದು ತುಂಬ ಒಂದು ಒಳಗಡೆ ಒಂದು ಆಳವಾದ ಒಂದು ಖುಷಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್.